ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರಾವೃತಾ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತೀ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಮುಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 59ನೆಯ ಅಧ್ಯಾಯದ ಪೂರ್ವಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಋಷಿ ಲಕ್ಷಣ, ಚತುರ್ಯುಗಗಳಲ್ಲಿರುವ ಪುರುಷರು, ದೇವತೆಗಳು, ಪಶುಗಳು, ಶಿಷ್ಟಾಚಾರಗಳು, ಸತ್ಯಧರ್ಮಗಳು ಮತ್ತು ಜ್ಞಾನ ಭಕ್ತ್ಯಾದಿಗಳ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಹೇಳುತ್ತಾರೆ, ಯಾವ ಯಾವ ಯುಗಗಳಲ್ಲಿ ಯಾವ ಪ್ರಾಣಿಗಳು ಪುರುಷರು ಜನಿಸುವರೋ ಅವರು ಆ ಯುಗಗಳ ಕೊನೆಯವರೆಗೂ ಜೀವಿಸುವರು ಎಂಬ ವಿಷಯಗಳನ್ನು ಈಗ ತಿಳಿಸುವೆನು ಕೇಳಿರಿ. ಯಾವ ಕೃತ ತ್ರೇತಾದಿ ಯುಗಗಳಲ್ಲಿ ಅಸುರರು, ಸರ್ಪಗಳು, ಪ್ರಾಣಿಗಳು, ಪಕ್ಷಿಗಳು, ಪಿಶಾಚಿಗಳು, ಯಕ್ಷರು, ರಾಕ್ಷಸರು ಇವರು ಜನಿಸುವರು, ಅವರು ಅಂದರೆ ಅವರ ಜಾತೀಯರು ಆ ಯುಗದ ಕೊನೆಯವರೆಗೂ ಜೀವಿಸುವರು. ಆದರೆ ಪಿಶಾಚಿಗಳು, ಅಸುರರು, ಗಂಧರ್ವರು, ಯಕ್ಷರು, ರಾಕ್ಷಸರು ಮತ್ತು ಸರ್ಪಗಳು ಇವುಗಳನ್ನು ಯಾರು ಕೊಲ್ಲದಿದ್ದರೆ ಅವು ಆ ಯುಗಗಳ ಕೊನೆಯವರೆಗೂ ಜೀವಿಸುತ್ತವೆ. ಮನುಷ್ಯರು, ಪಶುಗಳು, ಪಕ್ಷಿಗಳು, ವೃಕ್ಷಾದಿಗಳು ಇವುಗಳಿಗೆ ಆಯಾ ಯುಗಾನುಸಾರವಾಗಿ ಆಯುಷ್ಯವು ಕ್ಲಿಪ್ತವಾಗಿರುವುದೆಂದು ಜ್ಞಾನಿಗಳು ಹೇಳುವರು. ಕಲಿಯುಗದಲ್ಲಿ ಮನುಷ್ಯರಿಗೆ ಪರಮಾವಧಿ ಜೀವಿತ ಕಾಲವು 100 ವರ್ಷಗಳೆಂಬುದಾಗಿ ವ್ಯವಸ್ಥಿತವಾಗಿದೆ. ಭೂತಗಳಿಗೆ ಪರಮಾವಧಿ ಜೀವಿತ ಕಾಲವು ಅಸ್ಥಿರವಾಗಿದೆ. ದೇವಾಸುರರ ಪ್ರಮಾಣವು 158 ಅಂಗುಲಗಳಾಗಿರುವುದು, ಅಂದರೆ ಸುಮಾರು 13 ಅಡಿ ಎತ್ತರವಾಗಿರುವರು. ಕಲಿಯುಗದಲ್ಲಿ ಮನುಷ್ಯರು ಅವರಿಗಿಂತಲೂ 47 ಅಂಗುಲ ಕಡಿಮೆಯಾಗಿರುವರು, ಅಂದರೆ ಗರಿಷ್ಠ ಸುಮಾರು 9 ಅಡಿ ಎತ್ತರವಾಗಿರುವರು. ಕಲಿಯುಗದ ರೀತಿಯಿಂದ ದೇವಾಸುರರ ಪ್ರಮಾಣವನ್ನು ನಿರೂಪಿಸಿರುವೆನು. ಮನುಷ್ಯರ ಪ್ರಮಾಣವಾದರೂ ಕಲಿಯುಗಾನುಸಾರವಾಗಿ 84 ಅಂಗುಲ ಅಂದರೆ 7 ಅಡಿ ಎತ್ತರವಾಗಿರುವರು. ಹೀಗೆ
ಈ ಪ್ರಮಾಣವನ್ನು ತಮ್ಮ ತಮ್ಮ ಅಂಗುಲ ಪ್ರಮಾಣದಿಂದ ಪಾದದಿಂದ ಶಿರಸ್ಸಿನವರೆಗೂ ಅಳತೆಯನ್ನು ಮನುಷ್ಯರು ತಿಳಿಯಬೇಕು. ಈ ಪ್ರಮಾಣವೂ ಸಹ ಕಾಲಕ್ರಮವಾಗಿ ಹ್ರಾಸವಾಗುವುದು. ಪುರುಷರು ಕ್ರಮವಾಗಿ ವಾಮನರಾಗುವರು. ಅತೀತಾನಾಗತವಾದ ಸಮಸ್ತ ಯುಗಗಳಲ್ಲಿಯೂ ಮನುಷ್ಯರು ತಮ್ಮ ತಮ್ಮ ಅಂಗುಲ ಪ್ರಮಾಣಾನುಸಾರವಾಗಿ 8 ಗೇಣು ಎತ್ತರವಾಗಿರುವರೆಂದು ಶಾಸ್ತ್ರಕಾರರು ಹೇಳುವರು. ಯಾವ ಪುರುಷನು ಪಾದದಿಂದ ಶಿರಸ್ಸಿನವರೆಗೂ 9 ಗೇಣು ಎತ್ತರವಾಗಿಯೂ ಆಜಾನುಬಾಹುವಾಗಿಯೂ ಇರುವನೋ ಅವನು ಸರ್ವರಿಂದಲೂ ದೇವತೆಗಳಿಂದಲೂ ಸಹ ಪೂಜಾರ್ಹನಾಗುವನು. ಹೀಗೆಯೇ ಇತರ ಯುಗಗಳಲ್ಲಿಯೂ ಸಹ ಗೋವು, ಕುದುರೆ, ಆನೆ, ಎಮ್ಮೆ ಮತ್ತು ಸ್ಥಾವರ ವಸ್ತುಗಳು ಇವುಗಳ ಪ್ರಮಾಣವನ್ನು ತಿಳಿಯಬೇಕು. ಅವು ಕ್ರಮವಾಗಿ ಹ್ರಾಸ ವೃದ್ಧಿಗಳನ್ನು ಹೊಂದುತ್ತವೆ. ಪಶುಗಳ ಕತ್ತಿನ ಬಳಿಯಲ್ಲಿರುವ ಡುಬ್ಬವು 76 ಅಂಗುಲ ಎತ್ತರವಾಗಿರುವುದು. ಆನೆಗಳ ಸಹಜವಾದ ಎತ್ತರವು 800 ಅಂಗುಲ, ಸುಮಾರು 67 ಅಡಿಯಷ್ಟು ಉನ್ನತವಾಗಿರುವುದು. ವೃಕ್ಷಗಳು ಸುಮಾರು 960 ಅಂಗುಲ, ಅಂದರೆ 80 ಅಡಿ ಎತ್ತರವಾಗಿ ಬೆಳೆಯುತ್ತವೆ. ಕುದುರೆಗಳು 500 ಅಂಗುಲದಷ್ಟು, ಅಂದರೆ 42 ಅಡಿ ಎತ್ತರವಾಗಿಯೂ ಇರುತ್ತವೆ. ಮನುಷ್ಯ ಶರೀರದ ಸನ್ನಿವೇಶವು ಹೇಗಿರುತ್ತದೆಯೋ ಹಾಗೆಯೇ ದೇವತೆಗಳ ದೇಹದ ಸನ್ನಿವೇಶವೂ ಇರುತ್ತದೆಯೆಂದು, ಅಂದರೆ ಮನುಷ್ಯನಂತೆಯೇ ದೇವತೆಗಳು ಇರುತ್ತಾರೆಂದು ಜ್ಞಾನಿಗಳು ಹೇಳುವರು. ಆದರೆ ದೇವತೆಗಳ ಶರೀರವು ಮನುಷ್ಯ ಶರೀರದ ಹಾಗಿದ್ದರೂ ಜ್ಞಾನವು ಮಾತ್ರ ಅತ್ಯಧಿಕವಾಗಿರುವುದು. ದಿವ್ಯ ಪುರುಷರು ಶರೀರದ ವಿಷಯದಲ್ಲಿ ದೇವತೆಗಳನ್ನು ಮೀರಿರುವರು. ಪೂರ್ವೋಕ್ತ ಕ್ರಮದಲ್ಲಿ ದೇವತೆಗಳು ಮತ್ತು ಮನುಷ್ಯರ ಶರೀರದ ವಿಷಯಗಳನ್ನು ತಿಳಿಸಿರುವೆನು. ಈಗ ಪಶುಗಳು, ಪಕ್ಷಿಗಳು ಮತ್ತು ಅಚಲ ವಸ್ತುಗಳು ಇವುಗಳ ವಿಷಯಗಳನ್ನು ತಿಳಿಸುವೆನು, ಕೇಳಿರಿ. ಗೋವುಗಳು, ಆಡು, ಎಮ್ಮೆ, ಕುದುರೆ, ಆನೆ, ಪಕ್ಷಿ, ಪರ್ವತ ಇವುಗಳು ಮನುಷ್ಯರ ಕಾರ್ಯಗಳಿಗೆ ಅತಿ ಉಪಯುಕ್ತವಾಗಿವೆ. ಇವುಗಳಲ್ಲಿ ಕೆಲವು ಯಜ್ಞ ಯಾಗಾದಿಗಳಿಗೆ ಸಾಧಕವಾಗಿಯೂ ಇರುತ್ತವೆ. ಪೂರ್ವದಲ್ಲಿ ನಿರೂಪಿಸಿರುವ ವಸ್ತುಗಳಲ್ಲಿ ಯಾವುವು ಯಾಗೋಪಯುಕ್ತಗಳಾಗಿವೆಯೋ ಅವು ಪುನಃ ದೇವಸ್ಥಾನಗಳಲ್ಲಿ ಉಪಯುಕ್ತವಾಗಿ ಜನಿಸಿ ಭಗವಂತನ ಕೈಂಕರ್ಯವನ್ನು ಮಾಡುತ್ತವೆ. ಅವು ಸ್ವರೂಪಗಳಿಂದಲೂ ತಮ್ಮ ಸಮಾನ ರೂಪಗಳಿಂದಲೂ ಸ್ಥಾವರ ಜಂಗಮಗಳಾಗಿ ಜನಿಸಿ ಉತ್ತಮವಾದ ಧ್ಯೇಯಗಳಿಂದ ಭಗವತ್ ಸೇವೆಯನ್ನು ಮಾಡಿ ಇಹ ಪರಗಳಲ್ಲಿಯೂ ಸೌಖ್ಯವನ್ನು ಹೊಂದುತ್ತವೆ. ಇನ್ನು ಮುಂದೆ ಉಳಿದಿರುವ ಸತ್ಪುರುಷರು ಮತ್ತು ಸಾಧುಗಳು ಇವರ ವಿಷಯಗಳನ್ನು ವಿವರಿಸುವೆನು, ತಿಳಿಯಿರಿ. ಸತ್ ಎಂಬ ಶಬ್ದವು ಬ್ರಹ್ಮವಾಚಕವಾಗಿದೆ. ಸಂತರೆಂದರೆ ಅಂತಹ ಬ್ರಹ್ಮಜ್ಞಾನಿಗಳೆಂದು ಅರ್ಥವಾಗುವುದು. ಅವರು ಆ ಜ್ಞಾನದಿಂದ ಬ್ರಹ್ಮನ ಸಾಯುಜ್ಯ ಪದವಿಗೆ ಅರ್ಹರಾಗಿರುವರು. ಆದುದರಿಂದ ಅವರಿಗೆ ಸಂತರೆಂಬ ನಾಮವು ಅನ್ವರ್ಥಕವಾಗಿರುವುದು. ಜಿತೇಂದ್ರಿಯರಾದ ಸತ್ಪುರುಷರು ಪಂಚಕರ್ಮೇಂದ್ರಿಯ, ಪಂಚಜ್ಞಾನೇಂದ್ರಿಯ ಇವುಗಳಿಗೆ ವಿಷಯಗಳಾದ ರೂಪ ರಸಾದಿಗಳಿಗೆ ಅಧೀನರಾಗದೆ ಕೋಪ ತಾಪಾದಿಗಳಿಗೆ ಅವಕಾಶವನ್ನು ಕೊಡುವುದಿಲ್ಲ. ಒಂದು ವೇಳೆ ವಿಷಯಗಳು ದೊರೆಯದಿದ್ದರೂ ಅವರು ಕೋಪಿಸುವುದಿಲ್ಲ, ಸಂತೋಷಿಸುವುದೂ ಇಲ್ಲ. ಆದುದರಿಂದ ಅವರು ಜಿತೇಂದ್ರಿಯರಾಗಿರುವರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರು,
ಸಾಮಾನ್ಯವಾದ ಸಂಧ್ಯಾವಂದನಾದಿಗಳಲ್ಲಿಯೂ ವಿಶೇಷವಾದ ಯಜ್ಞ ಯಾಗಾದಿ ವಿಶೇಷ ಧರ್ಮಗಳಲ್ಲಿಯೂ ಒಂದೇ ವಿಧವಾದ ಅಧಿಕಾರ ಉಳ್ಳವರಾದ್ದರಿಂದ ಈ ಮೂರು ಜಾತೀಯರಿಗೂ ದ್ವಿಜಾತಿಗಳೆಂದು ನಾಮವು ಪ್ರಾಪ್ತವಾಗಿದೆ. ಯಾವನು ವರ್ಣಾಶ್ರಮಾಚಾರಯುಕ್ತನೂ ಸ್ವರ್ಗ ಗೋವುಗಳ ಮುಂದೆ ಸಂಚರಿಸುವವನು, ಶ್ರೌತ ಸ್ಮಾರ್ಥ ಧರ್ಮಗಳಲ್ಲಿ ಆಸಕ್ತನೂ ಆಗಿರುವನೋ ಅವನಿಗೆ ಜ್ಞಾನಕ್ಕಿಂತಲೂ ಧರ್ಮವೇ ಶ್ರೇಷ್ಠವಾಗಿರುವುದು. ಯಾವನು ವಿದ್ಯೆಯಲ್ಲಿ ಆಸಕ್ತನಾಗಿರುವನೋ ಅವನಿಗೆ ಸಾಧು ಸಂಜ್ಞೆಯು ಸಂಭವಿಸಿರುತ್ತದೆ. ಯಾವನು ಗುರುಹಿತದಲ್ಲಿ ರತನೋ ಅವನೇ ಬ್ರಹ್ಮಚಾರಿಯು. ಯಾವನು ಕ್ರಿಯಾ ಸಾಧಕನೋ ಅವನು ಗೃಹಸ್ಥನಾಗಿಯೂ ಸಾಧುವಾಗಿಯೂ ಇರುವನು. ವೈಖಾನಸರು ಅರಣ್ಯದಲ್ಲಿ ತಪಸ್ಸಿಗೆ ಸಾಧಕರಾಗಿರುವುದರಿಂದ ಸಾಧುಗಳೆಂಬುದಾಗಿಯೂ, ತಪಸ್ಸಿಗೆ ಅಥವಾ ಮೋಕ್ಷಕ್ಕಾಗಿ ಯತ್ನಿಸುವುದರಿಂದ ಯತಿಗಳೆಂಬುದಾಗಿಯೂ, ಯೋಗ ಸಾಧಕರಾದುದರಿಂದ ಸಾಧುಗಳೆಂಬುದಾಗಿಯೂ ಪ್ರಖ್ಯಾತರಾಗಿರುವರು. ಹೀಗೆಯೇ ಯಾವನು ವರ್ಣಾಶ್ರಮ ಧರ್ಮಗಳಿಗೆ ಸಾಧಕನಾಗಿರುವನೋ ಅವನಿಗೂ ಸಾಧುವೆಂದೇ ನಾಮವು ಸಂಭವಿಸಿದೆ. ಪುರುಷರು, ಗೃಹಸ್ಥರು, ಬ್ರಹ್ಮಚಾರಿಗಳು, ವಾನಪ್ರಸ್ಥರು, ಯತಿಗಳು ಎಂಬುದಾಗಿ 4 ವಿಧರಾಗಿರುವರು. ದೇವತೆಗಳಾಗಿ ಹುಟ್ಟಿದ ಮಾತ್ರದಿಂದ ಜ್ಞಾನಿಯಾಗುವುದಿಲ್ಲ. ಇದರಂತೆ ಪಿತೃಗಳಾದ ಮಾತ್ರದಿಂದಲೂ ಜ್ಞಾನಿಯಾಗಲಾರರು. ಯತಿಗಳು ಪುರುಷರು ಆದ ಮಾತ್ರದಿಂದ ಜ್ಞಾನಿಯಾಗುವುದಿಲ್ಲ. ಯಾವನು ಧರ್ಮಾಧರ್ಮಗಳನ್ನು ಯುಕ್ತಾಯುಕ್ತಗಳನ್ನು ಹೇಳುವನೋ ಅವನೇ ಜ್ಞಾನಿಯಾಗುವನು. ಧರ್ಮಾಧರ್ಮವೆಂಬ ಶಬ್ದಗಳು ಕ್ರಿಯಾ ಸ್ವರೂಪಗಳಾಗಿವೆ. ಯುಕ್ತಾಯುಕ್ತ ಕರ್ಮಗಳಿಗೆ ಧರ್ಮಾಧರ್ಮಗಳೆಂದು ನಾಮಗಳು ಪ್ರಾಪ್ತವಾಗಿವೆ. ಯಾವುದು ಈ ಚರಾಚರಾತ್ಮಕವಾದ ಜಗತ್ತನ್ನೇ ಧರಿಸಿರುತ್ತದೆಯೋ, ಯಾವುದರ ಆಧಾರದಿಂದ ಈ ವಿಶ್ವವು ನಿಂತಿದೆಯೋ ಅದಕ್ಕೆ ಧರ್ಮವೆಂಬ ನಾಮವು ಬಂದಿದೆ. ಧಾರಣಾತ್ಮಕವಾದ ಧೃಧಾತುವಿನಿಂದ ಧರ್ಮ ಶಬ್ದವು ನಿಷ್ಪನ್ನವಾಗಿದೆ. ಯಾವುದು ಜಗತ್ತಿಗೆ ಆಶ್ರಯರಹಿತವೂ ಅಲ್ಪವೂ ಆಗಿದೆಯೋ ಅದು ಅಧರ್ಮವಾಗಿದೆ. ಅವುಗಳಲ್ಲಿ ಯಾವುವು ಇಷ್ಟಾರ್ಥಗಳನ್ನು ಕೊಡುತ್ತವೆಯೋ ಅವೇ ಧರ್ಮಗಳೆಂದು ಗುರುಗಳು ಹೇಳುವರು. ಯಾರು ವೃದ್ಧರು, ನಿಸ್ಪೃಹರು, ಆತ್ಮತತ್ವಜ್ಞರು, ದಂಭರಹಿತರು, ಅತ್ಯಂತ ವಿನೀತರು, ಋಜುಗಾಮಿಗಳೂ ಆಗಿರುವರೋ ಅವರೇ ಆಚಾರ್ಯ ಪುರುಷರಾಗಿರುವರು. ಇಂತಹ ಪುರುಷರೇ ಆಚಾರ್ಯರಾಗಿರುವರು. ಯಾವನು ತಾನು ಸದ್ಧರ್ಮಗಳನ್ನು ಆಚರಿಸುತ್ತಾನೆಯೋ, ಸದಾಚಾರಗಳನ್ನು ಸ್ಥಾಪಿಸುತ್ತಾನೆಯೋ, ಶಾಸ್ತ್ರಾರ್ಥಗಳನ್ನು ಅನುಷ್ಠಾನಕ್ಕೆ ತರುತ್ತಾನೆಯೋ, ಯಾವ ನಿಯಮಾದಿಗಳಿಂದ ಸಹಿತನಾಗಿರುತ್ತಾನೆಯೋ ಅವನೇ ಮುಖ್ಯಾಚಾರ್ಯನಾಗಿರುವನು. ಸಪ್ತರ್ಷಿಗಳು ಪೂರ್ವಿಕರಿಂದ ಶ್ರೌತ ಸ್ಮಾರ್ಥ ವಿಷಯಗಳನ್ನು ತಿಳಿದುಕೊಂಡು ಈ ಲೋಕದಲ್ಲಿ ಹರಡಿದರು. ಮತ್ತು ಋಗ್ವೇದ, ಯಜುರ್ವೇದ, ಸಾಮವೇದ ಇವುಗಳು ಶ್ರುತಿ ಸ್ಮೃತಿ ಇತ್ಯಾದಿಗಳೂ ಕೂಡ ಬ್ರಹ್ಮದೇವನ ಅಂಗಗಳಿಂದ ಉದ್ಭವಿಸಿರುತ್ತವೆ. ಆ ಮಹರ್ಷಿಗಳು ಅತೀತವಾದ ಮನ್ವಂತರಗಳ ಆಚಾರಗಳನ್ನು ಸ್ಮರಿಸಿ ಪುನಃ ಲೋಕದಲ್ಲಿ ಪ್ರಸಿದ್ಧಿ ಮಾಡಿರುವರು. ಆದುದರಿಂದ ವರ್ಣಾಶ್ರಮಗಳ ವಿಭಾಗಾನುಸಾರವಾಗಿ ಶ್ರೌತ ಸ್ಮಾರ್ಥ ಧರ್ಮಗಳು ಪ್ರಖ್ಯಾತವಾಗಿವೆ. ಹೀಗೆ ಲೋಕದಲ್ಲಿ ಪ್ರಸಿದ್ಧವಾಗಿರುವ ಶ್ರೌತ ಸ್ಮಾರ್ಥಗಳೆಂಬ 2 ವಿಧವಾದ ಧರ್ಮಗಳಿಗೆ
ಶಿಷ್ಟಾಚಾರವೆಂಬ ನಾಮವು ಸಂಭವಿಸಿರುತ್ತದೆ. ಶೇಷ ಶಬ್ದದಿಂದ ಶಿಷ್ಟ ಪದವು ಉಂಟಾಗಿದೆ. ಶೇಷವೆಂದರೆ ಉಳಿದಿರುವುದು ಎಂದು ಅರ್ಥವಾಗುವುದು. ಹೀಗೆ ಹಿಂದಿನ ಆಚಾರವೇ ಈಗಲೂ ಉಳಿದಿರುವುದರಿಂದ ಅದಕ್ಕೆ ಶಿಷ್ಟಾಚಾರವೆಂದು ನಾಮವು ಪ್ರಾಪ್ತವಾಗಿದೆ. ಪೂರ್ವದ ಮನ್ವಂತರಗಳಲ್ಲಿ ಯಾರು ಇದ್ದರೋ ಅಂತಹ ಮಹಾತ್ಮರೇ ಈಗಲೂ ಇರುವುದರಿಂದ ಅವರಿಗೆ ಶಿಷ್ಟರೆಂಬ ನಾಮವು ಸಂಭವಿಸಿದೆ. ಪೂರ್ವದ ಮನುಗಳು ಮತ್ತು ಸಪ್ತರ್ಷಿಗಳು ಲೋಕೋದ್ಧಾರವನ್ನು ಮಾಡುವುದಕ್ಕಾಗಿ ಈಗ ಅವತರಿಸಿ ಧರ್ಮಾರ್ಥಗಳನ್ನು ಸ್ಥಾಪಿಸಿರುವರು ಮತ್ತು ಯಥಾರ್ಥವನ್ನೇ ನುಡಿಯುವರು. ಅಂತಹವರೇ ಶಿಷ್ಟರಾಗಿರುವರು. ನಾನು ನಿಮಗಾಗಿ ಯಾವ ಮನ್ವಾದಿ ಮಹರ್ಷಿಗಳನ್ನು ನಿರೂಪಿಸಿದ್ದೇನೋ ಅಂತಹ ಮಹಾತ್ಮರಾದ ಮಹರ್ಷಿಗಳು ಆಚರಿಸಿರುವುದೇ ಧರ್ಮವೆಂದು ಪ್ರತಿ ಯುಗದಲ್ಲಿಯೂ ಪ್ರಸಿದ್ಧಿಯಾಗಿವೆ. ಮನ್ವಾದಿ ಮಹರ್ಷಿಗಳು ಮತ್ತು ಸಪ್ತರ್ಷಿಗಳೂ ಆದ ಶಿಷ್ಟರು ಯಾವ ವೇದತ್ರಯಗಳು, ವೃತ್ತಿ, ದಂಡನೀತಿ, ಯಾಗ, ವರ್ಣಾಶ್ರಮ ಧರ್ಮ ಇವುಗಳನ್ನು ಆಚರಿಸುವರೋ ಅದನ್ನೇ ಸಮಸ್ತರಾದ ಸತ್ಪುರುಷರು ಪ್ರತಿ ಯುಗಗಳಲ್ಲಿಯೂ ಆಚರಿಸುವರು. ಆ ಧರ್ಮಗಳನ್ನು ಆಚರಿಸಿದರೂ ಕೂಡ ಪುರಾತನರಾದ ಕಾರಣ ಅವರಿಗೆ ಶಿಷ್ಟರೆಂದು, ಅವರು ಆಚರಿಸುವ ಧರ್ಮಗಳಿಗೆ ಶಾಶ್ವತವಾದ ಶಿಷ್ಟಾಚಾರಗಳೆಂದು ಲೋಕದಲ್ಲಿ ಪ್ರಸಿದ್ಧಿಯುಂಟಾಗಿದೆ. ದಾನ, ಸತ್ಯ, ತಪಸ್ಸು, ಅಲೋಭ, ವಿದ್ಯೆ, ಯಾಗ, ಪ್ರಜಾಸೃಷ್ಟಿ, ದಯಾ ಎಂಬ ಈ 8 ಶಿಷ್ಟಾಚಾರಗಳಾಗಿವೆ. ಇಂತಹ ಅಷ್ಟವಿಧ ಧರ್ಮವನ್ನು ಆಚರಿಸುವವರೇ ಶಿಷ್ಟಾಚಾರಿಗಳೆಂದು ಮಹಾತ್ಮರು ಹೇಳುವರು. ಶಿಷ್ಟರಾದ ಮಹಾತ್ಮರು, ಸಪ್ತರ್ಷಿಗಳು ಈ ಧರ್ಮಗಳನ್ನು ಯಾವಾಗಲೂ ಆಚರಿಸುವುದರಿಂದ ಈ ಧರ್ಮಗಳಿಗೆ ಸದಾ ಕಾಲದಲ್ಲಿಯೂ ಸಮಸ್ತ ಮನ್ವಂತರಗಳಲ್ಲಿಯೂ ಶಿಷ್ಟಾಚಾರವೆಂಬ ಸಂಜ್ಞೆಯು ಸುಪ್ರಸಿದ್ಧವಾಗಿದೆ. ಸರ್ವಕಾಲದಲ್ಲಿಯೂ ಶ್ರವಣಕ್ಕೆ ಅರ್ಹವಾಗಿರುವುದರಿಂದ ಶ್ರುತ್ಯುಕ್ತ ಧರ್ಮಗಳಿಗೆ ಶ್ರೌತವೆಂದು, ಸ್ಮರಣಾರ್ಹವಾದುದರಿಂದ ಸ್ಮೃತ್ಯುಕ್ತ ಧರ್ಮಗಳಿಗೆ ಸ್ಮಾರ್ತವೆಂದು ಸಂಜ್ಞೆಯು ಸಂಭವಿಸಿರುತ್ತದೆ. ಯಾಗಾದಿ ವೇದೋಕ್ತ ಧರ್ಮಗಳಿಗೆ ಶ್ರೌತವೆಂದು, ವರ್ಣಾಶ್ರಮಾಚಾರಗಳಿಗೆ ಸ್ಮಾರ್ತವೆಂದು ಸಂಜ್ಞೆಯು ಉಂಟಾಗಿವೆ. ಈ ಧರ್ಮಗಳ ಪ್ರತ್ಯಂಗಗಳನ್ನು, ಧರ್ಮಾಧರ್ಮ ಲಕ್ಷಣವನ್ನು ಹೇಳುವೆನೋ ಕೇಳಿರಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪ್ರಥಮ ಖಂಡದ 59ನೆಯ ಅಧ್ಯಾಯದ ಮಧ್ಯಮಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಕೃತಾಸುತಂ. ಶ್ರೀಕೃಷ್ಣಾಯ ನಮಃ.